ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ, ಯಾಕಂತ ಹೇಳಿದ್ರೆ ಎಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪತ್ರಿಕೆಯವರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಹೂಳೆತ್ತುವ ಕೆಲಸ ಈಗಾಗಲೇ ನಡೆದಿದ್ದು, ಈ ದಿವಸ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಈಗಾಗಲೇ ನಾವು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಮುಂದಕ್ಕೆ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರು ಮಾರ್ಗದರ್ಶನ ನೀಡಬೇಕಾಗಿ ತಮ್ಮಲ್ಲಿ ಗೌರವ. ಈ ಒಂದು ಕೆರೆಯನ್ನ ಇವತ್ತು ಗ್ರಾಮ ಪಂಚಾಯಿತಿಗೆ ಒಂದು ಹಸ್ತಾಂತರ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಮತ್ತು ನಾಮಫಲಕ ಅನಾವರಣ ಮಾಡತಕ್ಕಂತ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇಲ್ಲಿ ನಾವು ಹಸ್ತಾಂತರ ಮಾಡ್ತಾ ಇರತಕ್ಕಂತ ಕೆರೆ 972ನೇ ಕೆರೆ. ಸುಮಾರು 1000ಕ್ಕೂ ಹೆಚ್ಚು ಕೆರೆಗಳು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಕಳೆದ 8 ವರ್ಷಗಳಲ್ಲಿ ಆಗಿದೆ. ನಾವು ಈ 972 ಅನ್ನತಕ್ಕಂಥ ನಂಬರ್ ಅನ್ನ ಯಾವಾಗ ಕೊಡ್ತೇವೆ ಅಂತ ಹೇಳಿದ್ರೆ, ಹಸ್ತಾಂತರವನ್ನ ಮಾಡುವಂತಹ ಸಂದರ್ಭಗಳಲ್ಲಿ ನಾಮಫಲಕವನ್ನ ಅನಾವರಣ ಮಾಡುವ ಸಂದರ್ಭದಲ್ಲಿ ಕೊಡ್ತೇವೆ. ಆದ್ರೆ ಎಷ್ಟೋ ಕೆರೆಗಳು ಇವತ್ತು ಕಾಮಗಾರಿ ಪೂರ್ತಿ ಆಗಿದೆ, ಅದರ ಹಸ್ತಾಂತರವನ್ನ ಮಾಡಲಿಲ್ಲ. ಇವತ್ತು ಹಸ್ತಾಂತರವನ್ನ ಮಾಡ್ತಾ ಇದ್ದೇವೆ. ಕೆರೆ ನಿರ್ಮಾಣ ಅನ್ನೋದು ಒಂದು ಮೂಲಭೂತವಾದ ಒಂದು ಪುಣ್ಯದ ಕೆಲಸ. ಯಾಕಂದ್ರೆ ಕೆರೆಯ ನಿರ್ಮಾಣದ ಮೂಲ ಉದ್ದೇಶ ನೀರಿನ ಸಂಗ್ರಹಣೆ. ನೀರು ಮನುಷ್ಯರಿಗೆ ಮಾತ್ರ ಅಲ್ಲ, ಸಕಲ ಜೀವಿಗಳಿಗೂ ಕೂಡ ಮೂಲಭೂತವಾದ ಅವಶ್ಯಕತೆ. ಅದನ್ನ ಹಲವರು ಬೇರೆ ಬೇರೆ ಉದ್ದೇಶಕ್ಕಾಗಿ ಒತ್ತುವರಿ ಮಾಡಿಕೊಂಡು ಅದರಲ್ಲಿ ವ್ಯವಸಾಯನೋ ಅಥವಾ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಪ್ರಾದೇಶಿಕ ನಿರ್ದೇಶಕರು ಹೇಳಿದರು.